ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಇವತ್ತಿನ ದಿನ ನಾನು ಒಂದು ಸ್ಪೆಷಲ್ ವಿಷಯವನ್ನ ತಗೊಂಡಿದ್ದೀನಿ. ದಯವಿಟ್ಟು ಯಾರು ಸಂಕೋಚ ಪಡುವ ಅವಶ್ಯಕತೆ ಇಲ್ಲ. ಇದ್ದದ್ದನ್ನ ಹೇಳ್ತಾ ಇದ್ದೀನಿ. ಅದರ ಅವಶ್ಯಕತೆ ಬಹಳ ಇದೆ. ನಮ್ಮ ಎಸ್ಪೆಷಲಿ ಭಾರತೀಯ ಯುವಕರಿಗೆ ಮತ್ತು ಯುವತಿಯರಿಗೆ ಅವರು ಮದುವೆಯಾದ ನಂತರ ಯಾವ ರೀತಿ ನಾವು ನಡೆದುಕೊಳ್ಳಬೇಕು, ಯಾವ ರೀತಿ ನಡೆಯುವುದರಿಂದ ನಾವು ಹೆಚ್ಚು ಸುರಕ್ಷಿತವಾಗಿ ಆರೋಗ್ಯವಾಗಿರ್ತೀವಿ, ಜೊತೆಗೆ ಗಂಡ ಹೆಂಡತಿಯ ಬಾಂಧವ್ಯ ಚೆನ್ನಾಗಿರ್ತದ, ಮಧುರವಾಗಿರ್ತದ ಅನ್ನೋದ್ರ ಬಗ್ಗೆ ಒಂದಷ್ಟು ಅರಿವು ಉಂಟು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ದೇಶದೊಳಗ ಸಾಮಾನ್ಯವಾಗಿ ಈ ಲೈಂಗಿಕ ಶಿಕ್ಷಣ ಅನ್ನೋದು ಸ್ಕೂಲ್ ಒಳಗ ಇಲ್ಲ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಾವು ಮಡಿ ಹುಡಿ ಬಹಳ ಮಾಡ್ತೀವಿ. ಆದ್ರೆ ಅದು ಬಹಳ ಅವಶ್ಯವಾದದ್ದು, ಅಲಕ್ಷ್ಯ ಮಾಡುವಂತಹ ವಿಷಯ ಅಲ್ಲ. ಆಹಾರ, ನಿದ್ರೆ, ನೀರು, ಆಮ್ಲಜನಕ ಇವು ಹೇಗ ನಮಗ ಬಹಳಷ್ಟು ಮಹತ್ವದ್ದದಾವೋ, ಅಂದ್ರ ನಮ್ಮ ಬದುಕಿಗೆ ಇಂಪಾರ್ಟೆಂಟ್ ಅದಾವೋ, ಆ ನವದಂಪತಿಗಳಿಗೆ ಒಂದಷ್ಟು ಅರಿವು ಇರಬೇಕಾಗಿದ್ದು ಕೂಡ ಬಹಳ ಮುಖ್ಯದ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ, ಅಂದ್ರ ನವ ದಂಪತಿಗಳಲ್ಲಿ ಆ ಯುವಕ ಮತ್ತು ಯುವತಿ ಇರ್ತಾರ. ಬಹಳಷ್ಟು ಯುವತಿಯರಿಗೆ ಒಂದಷ್ಟು ಸರಿಯಾದ ತಿಳುವಳಿಕೆ, ಅರಿವು ಇರುವುದಿಲ್ಲ. ಬಹುತೇಕ ಇತ್ತೀಚೆಗೆ ಅದ್ರ ಬಗ್ಗೆ ಒಂದಷ್ಟು ಅವೇರ್ನೆಸ್ ಜಾಸ್ತಿ ಆಗಿದೆ. ಈ ಮೊಬೈಲ್ ಬಂದ ನಂತರ, ಟಿವಿ ಬಂದ ನಂತರ ಒಂದಷ್ಟು ಅವೇರ್ನೆಸ್ ಜಾಸ್ತಿ ಆಗಿದೆ. ಯುವತಿಯರಲ್ಲೂ ಕೂಡ ತಿಳುವಳಿಕೆ ಬಂದಿದೆ. ಆದರೂ ಕೂಡ ಸಾಮಾನ್ಯವಾಗಿ ನಾನು ಕಂಡುಕೊಂಡ ಹಾಗೆ, ನನ್ನ ಗ್ರಹಿಕೆಯ ಹಾಗೆ, ಯುವತಿಯರು ತನ್ನ ಸಂಗಾತಿಯ ಜೊತೆ ಯಾವ ರೀತಿ ಬೆರಿಬೇಕು, ಯಾವ ರೀತಿ ನಾವು ಸಹಕಾರವನ್ನು ಕೊಡಬೇಕು, ನಾವು ಬರೀ ಸಂಕೋಚವನ್ನು ಪಡುವುದಲ್ಲ, ಅದು ಕೂಡ ಬಹಳ ಮಹತ್ವದ್ದು. ಯಾಕಂದ್ರೆ ನಮ್ಮ ವಂಶ ವೃದ್ಧಿಯನ್ನ ಮಾಡ್ತಾ ಇರ್ತೀವಿ ನಾವು. ವಂಶ ವೃದ್ಧಿಯನ್ನ ಮಾಡುವಂತಹ ಒಂದು ಪವಿತ್ರ ಕೆಲಸ ಅದು. ಆ ಕೆಲಸ ನಾವು ಅಪವಿತ್ರ, ಅಸಹ್ಯ ಅಂತ ತಿಳ್ಕೋಬಾರ್ದು. ಹೀಗಾಗಿ ಕೆಲವು ಕುಟುಂಬಗಳು ಡೈವರ್ಸಿಗೆ ಬಂದ್ಬಿಟ್ಟಾವು, ಡೈವರ್ಸಿಗೆ ಬರುವಂತಹ ಸಾಧ್ಯತೆಗಳು ಇರ್ತಾವ. ಇನ್ನು ಕೆಲವು ಕುಟುಂಬಗಳಲ್ಲಿ ಸ್ತ್ರೀಯರು ಸರಿಯಾಗಿ ಪುರುಷನೊಂದಿಗೆ, ಅಂದ್ರೆ ತನ್ನ ಸಂಗಾತಿಯೊಂದಿಗೆ ಸಹಕಾರ ಮಾಡದೇ ಇರುವುದರಿಂದ, ಅನಾವಶ್ಯಕ ವಿಪರೀತವಾದ ಸಂಕೋಚವನ್ನ ವ್ಯಕ್ತಪಡಿಸ್ತಾ ಇರುವುದರಿಂದ, ಕೋಆಪರೇಷನ್ ಮಾಡದೇ ಇರುವುದರಿಂದ ಎಷ್ಟೋ ಸಾರಿ ಕೆಲವು ಯುವಕರು, ಎಲ್ಲಾರು ಅಂತ ಹೇಳಂಗಿಲ್ಲ ನಾನು, ಕೆಲವು ಯುವಕರು ದಾರಿ ತಪ್ಪುವ ಸಾಧ್ಯತೆಗಳು ಇರ್ತಾವ. ಅದಕ್ಕೋಸ್ಕರ ತಾವು ದಯವಿಟ್ಟು ತಮ್ಮ ಸಂಗಾತಿಯ ಜೊತೆಗೆ ಚೆನ್ನಾಗಿ ಸಹಕಾರವನ್ನು ನೀಡಬೇಕು. ಅದು ಬಹಳ ಮುಖ್ಯವಾದ ವಿಷಯ ಅನ್ನೋದನ್ನ ನಾನು ಇವತ್ತಿನ ದಿವಸ ವಿಶೇಷವಾಗಿ ಯುವತಿಯರಿಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಏನಾಯ್ತಳ, ಇನ್ನು ಕೆಲವರು 1 ಅಥವಾ 2 ಮಕ್ಕಳಾದ್ಮೇಲೆ ನಮ್ದೆಲ್ಲ ಮುಗಿದು ಹೋಯ್ತು ಅಂತ ತಿಳ್ಕೊಂಡ್ಬಿಡ್ತಾರ. ಆಯ್ತು, ನಮ್ದು ಇನ್ನೇನೈತೆ, ಶಿವ ಶಿವ ಅನ್ಕೊಂತ ಹೋಗ್ಬಿಡುದು. ಬರೀ ತಲೆ ಮ್ಯಾಗ ಸ್ನಾನ ಮಾಡುವುದು, ಮಡಿಯಿಂದ ಪೂಜೆ ಮಾಡುವುದು, ಪತ್ರಿ ತಗೊಂಬರುದು, ಹೂ ತಗೊಂಬರುದು, ದೇವರ ಪೂಜೆಯಲ್ಲೇ ಅರಿಶಿನ, ಕುಂಕುಮ, ಊದಿನ ಕಡ್ಡಿ, ಮಂಗಳಾರತಿ ಇದರಲ್ಲೇ ನಿರತರಾಗಿ ಮುಖ್ಯವಾಗಿ ಮಾಡಬೇಕಾದಂತಹ, ಬದುಕಿಗೆ ತುಂಬಾ ಅವಶ್ಯಕವಾಗಿರುವಂತಹದ್ದನ್ನೇ ಮಾಡದೇ ಇದ್ರೆ ತಪ್ಪಾಗೋದಿಲ್ವಾ? ಪೂಜೆ ಮಾಡ್ಲಿಕ್ಕೆ ಬೇಡ ಅನ್ನಲ್ಲ ನಾನು, ಪೂಜೆ ಮಾಡ್ರಿ, ಒಳ್ಳೇದೇ ಅದು. ಅದರಿಂದ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಕ್ರಿಯೇಟ್ ಆಗ್ತದ. ನಮ್ಮ ಮನಿ ಒಳಗೂ ಕೂಡ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದ. ನೀವು ಪೂಜೆಯನ್ನ ಮಾಡುವುದರಿಂದ, ಊದಿನ ಕಡ್ಡಿಯನ್ನ ಹಚ್ಚುವುದರಿಂದ, ಕರ್ಪೂರವನ್ನ ಹಚ್ಚುವುದರಿಂದ, ತುಪ್ಪದ ಆರತಿಯನ್ನ ಮಾಡುವುದರಿಂದ, ಗಂಟೆಯನ್ನ ಬಾರಿಸುವುದರಿಂದ ಈ ವಿಷಯವನ್ನ ಬಹಳಷ್ಟು ಜನ ಅಲಕ್ಷ್ಯ ಮಾಡುವ ಸಾಧ್ಯತೆಗಳದಾವು. ತಂದೆ ಮಗನಿಗೆ ಈ ವಿಷಯದ ಬಗ್ಗೆ ಯಾವುದೇ ಜ್ಞಾನವನ್ನ ಕೊಡುವುದಿಲ್ಲ, ಅರಿವನ್ನ ಕೊಡುವುದಿಲ್ಲ. ಆ ಹುಡುಗ ತನಗೆ ಹೇಗ ತಿಳಿತದೋ ಹಾಗ ಗೆಳೆಯರ ಜೊತೆ, ಅವ್ರ ಜೊತೆ, ಇವ್ರ ಜೊತೆ ವಿಡಿಯೋ ನೋಡಿ, ಸಿನಿಮಾ ನೋಡಿ ಅನುಭವವನ್ನ ಪಡಿಬೇಕಾಗ್ತದ. ಆದ್ರೆ ಅದ್ರ ಬಗ್ಗೆ ಒಂದಷ್ಟು ನಾವು ಅವೇರ್ನೆಸ್ ಮೂಡಿಸುವುದು ಕೂಡ ಅಷ್ಟೇ ಅವಶ್ಯದ ಅನ್ನುವಂತಹ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ.
ಗಂಡು ಹುಡುಗರೇ ಆಗ್ಲಿ ಹೆಣ್ಣು ಹುಡುಗರೇ ಆಗ್ಲಿ, ಅವರು ಮದುವೆ ಆದ ನಂತರ ಒಬ್ಬರಿಗೊಬ್ಬರು ಮನಸಾರೆ ಅನ್ಯೋನ್ಯವಾಗಿ ಬೆರೆಯುವುದು ತುಂಬಾ ಅವಶ್ಯಕ. ಹಾಗ ಹೃದಯಪೂರ್ವಕವಾಗಿ ಬೆರೆತಾಗ ಒಳ್ಳೆಯ ಆರೋಗ್ಯವಂತ ಮತ್ತು ಒಳ್ಳೆಯ ಮನಸ್ಸಿರ್ತಕ್ಕಂಥ ಮಕ್ಕಳು ಹುಡ್ತಾರೆ. ಇದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ತಾವು. ಸುಮ್ಮನೆ ಏನೋ ಅದೊಂದು ಕಾಟಾಚಾರಕ್ಕೆ ಒಂದು ಕೆಲಸ ಅಂತ ತಿಳ್ಕೊಂಡು ಮಾಡಿಬಿಟ್ರೆ ನಮಗ ಆರೋಗ್ಯವಂತ ಮತ್ತು ಮಾನಸಿಕವಾಗಿ ಚೆನ್ನಾಗಿರ್ತಕ್ಕಂತಹ, ಅಂದ್ರೆ ದೈಹಿಕ ಮಾನಸಿಕ ಎರಡೂ ಆರೋಗ್ಯ ಚೆನ್ನಾಗಿರ್ತಕ್ಕಂತಹ ಮಕ್ಕಳು ಹುಟ್ಟುವ ಸಾಧ್ಯತೆಗಳು ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಈ ವಿಷಯವನ್ನ ದಯವಿಟ್ಟು ಯಾರು ಅಲಕ್ಷ್ಯ ಮಾಡಬಾರ್ದು, ಇದರ ಬಗ್ಗೆ ಕಾಳಜಿ ತಗೋಬೇಕು ಅನ್ನೋದು ನನ್ನ ವಿನಂತಿ. ಇದ್ರ ಜೊತೆಗೆ ನೀವು ಆರೋಗ್ಯವಾಗಿರ್ಬೇಕು, ನಿಮ್ಮಲ್ಲಿ ಎನರ್ಜಿ ಬರ್ಬೇಕು, ಇನ್ನೊಂದಿಷ್ಟು ಶಕ್ತಿ ಬರ್ಬೇಕಪ್ಪ ಅಂತಂದ್ರ ಈ ವಿಷಯಗಳಿಗೆ ನಿಮಗ ಇನ್ನಷ್ಟು ಚೈತನ್ಯ ಬರ್ಬೇಕಪ್ಪ ಅಂತಂದ್ರ ನೀವು ಇಬ್ರು ನಮ್ಮಲ್ಲಿ ಕಾರ್ಡಿಸೆಪ್ಸ್ ಕಾಫಿ ಅಂತ ಬರ್ತದೆ, ಕಾರ್ಡಿಸೆಪ್ಸ್ ಕಾಫಿ ಅಂತ ಹೇಳ್ತಾರೆ. ಆ ಕಾಫಿಯನ್ನ ರೆಗ್ಯುಲರ್ ಕುಡಿಬೇಕು, ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು. ಆಮೇಲೆ ಸ್ಪಿರುಲಿನಾ ಅಂತ ತಿಳ್ಕೊಂಡು ಟ್ಯಾಬ್ಲೆಟ್ಸ್ ಬರ್ತಾವ. ಆ ಸ್ಪಿರುಲಿನಾ ಟ್ಯಾಬ್ಲೆಟ್ಸು ಮತ್ತು ಕ್ಯಾಪ್ಸುಲ್ 2 ಬರ್ತಾವ. 2ರಾಗ ಒಂದು ಯಾವ್ದು ಬೇಕಾದ್ರೂ ಮೊದಲನೇ ವಾರ ಬೆಳಗ್ಗೆ 2 ಸಾಯಂಕಾಲ 2, 2ನೇ ವಾರ ಬೆಳಗ್ಗೆ 4 ಸಾಯಂಕಾಲ 4, 3ನೇ ವಾರದಿಂದ ಬೆಳಗ್ಗೆ 6 ಸಾಯಂಕಾಲ 6 ಸ್ಪಿರುಲಿನಾ. ಆಮೇಲೆ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಚೆನ್ನಾಗಿ ಕಾರ್ಡಿಸೆಪ್ಸ್ ಕಾಫಿ. ಇಷ್ಟು ನೀವು ತಗೋತಾ ಹೋದ್ರ ನಿಮ್ಗ ಒಳ್ಳೆಯ ಚೈತನ್ಯ ಬರ್ತದ, ಶಕ್ತಿ ಬರ್ತದ, ಆಮೇಲೆ ಒಳ್ಳೆಯ ಆರೋಗ್ಯವಂತ ಮಕ್ಕಳಾಗ್ತಾರ ಅನ್ನುವಂಥ ಮಾತನ್ನ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ವಿಷಯಗಳಿಗೆ ಸಂಬಂಧಪಟ್ಟಂಗ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾಗಿದ್ರೆ ಫೋನ್ ಮಾಡಬಹುದು ಮತ್ತು ನೀವು ನನ್ನ ಜೊತೆ ಮಾತಾಡ್ಬೋದು ಅನ್ನುವಂಥ ಮಾತನ್ನ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.